ಪ್ರತಿಯೊಂದು ಮನೆಗೂ ಒಂದು ರೂಲ್ಸ್ ಇದೆ. ಸ್ಕೂಲ್ಗೆ ಅದರದ್ದೇ ರೂಲ್ಸ್ ಇದೆ, ಯೂನಿವರ್ಸಿಟಿ ಅದರದ್ದೇ ರೂಲ್ಸು, ಆಯಾ ದೇಶದಲ್ಲಿ ಟ್ರಾಫಿಕ್ ರೂಲ್ಸೇ ಬೇರೆ, ಸರ್ಕಾರ ಮಾಡಿರೋ ರೂಲ್ಸ್ ಬೇರೆ. ರೂಲ್ಸ್ 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 ನಿಯಮ ಬೇಕು. ಆಗಲೇ ಆ ಒಂದು ರೀತಿ ನಾವು ಸೋಷಿಯಲ್ ಬೀಯಿಂಗ್ ಆಗೋಕ್ಕೆ ಸಾಧ್ಯ. ನಿಯಮನ ಅರ್ಥ ಮಾಡಿಕೊಂಡು ಇರೋದಕ್ಕೆ ಒಳ್ಳೆ ಕಲ್ಚರ್, ಸೋಷಿಯಲ್ ಕಲ್ಚರ್, ಯಾವ ರೀತಿ ನಾವು ಇರಬೇಕು, ಹೇಗಿರಬೇಕು, ಎಲ್ಲೆಲ್ಲಿ ಹೋದರೆ ಯಾವ್ಯಾವ ರೀತಿ ಇರಬೇಕು, ರೂಲ್, ಎಲ್ಲದಕ್ಕೂ ರೂಲ್ ಇದೆ, ನಿಯಮ ಇದೆ. ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಅಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು, ನಮಗೊಂದು ರೂಲ್ ಇದೆ. ಅವ್ರಿಗೊಂದು ರೂಲಲ್ಲಿ ಅವ್ರು ಇರ್ತಾರೆ, ನಮಗೊಂದು ರೂಲ್ನಲ್ಲಿ ನಾವಿರಬೇಕು. ನಾವು ಹೋಗಿದ ಕಡೆ ಎಲ್ಲರೂ ನಮಗೆ ಬೇಕಾದಂಗೆ ಅವ್ರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಹಂಕಾರದ ಪರಮಾವಧಿ. ಅದು ಬರೀ ಅಹಂಕಾರ ಅಲ್ಲ, ಅದು ಈಗೋ ಪರಮಾವಧಿ. ಆ ಪರಮಾವಧಿನಲ್ಲಿರೋನು ಎಲ್ಲರಲ್ಲೂ ಕೂಡ ಅಹಂಕಾರನೇ ನೋಡೋಕ್ಕೆ ಸಾಧ್ಯ. ನಮ್ಗನ್ಸುತ್ತೆ ಇವ್ರ ಅಹಂಕಾರಿಗಳು, ಇವ್ರಿಗಿಷ್ಟು ಈಗೋ, ಇವ್ರಿಗಿಷ್ಟು ಈಗೋ. ಯಾಕೆ ನಾವು ಹಾಗೆ ಮಾತಾಡ್ತೀವಿ? ಹಾಗೆ ಮಾತಾಡೋವಾಗ ನಾವು ಈಗೋನಲ್ಲೇ ಇರ್ತೀವಿ. ನಾವು ಈಗೋನಲ್ಲಿ ಇದ್ರೇ ಎಲ್ಲರಲ್ಲೂ ಕೂಡ ಈಗೋ ಇದೆ. ನಮ್ಮ ರಿಫ್ಲೆಕ್ಷನ್ನ ನೋಡ್ತೀವಿ ಎಲ್ಲರಲ್ಲೂ ಕೂಡ. ಅವರಲ್ಲಿ ಇದೆಯೋ ಬಿಟ್ಟಿದೆಯೋ ಅವರಲ್ಲಿ ಪ್ರತಿಬಿಂಬನ ನೋಡ್ತೀವಿ. ಈಗೋ ಪ್ರವೋಕ್ಸ್ ಈಗೋ ಅನ್ನೋದರ ಈಗೋ. ಒಂದು ಈಗೋ ಇನ್ನೊಂದು ಈಗೋನ ಕೆದಕತ್ತೆ, ಒಂದು ದೈವತ್ವ ಇನ್ನೊಂದು ದೈವತ್ವವನ್ನು ಕೆದಕತ್ತೆ. ನಾವೇನೋ ಅದನ್ನೇ ನಾವು ಹೊರಗಡೆ ನೋಡೋಕ್ಕೆ ಸಾಧ್ಯ. ರಿಫ್ಲೆಕ್ಷನ್ಸ್ ಎಲ್ಲರೂ. ಅದರಿಂದ ನಾವು ಒಳಗಡೆ ಹೋಗಬೇಕಾದ್ರೆ, ಅಥವಾ ಯಾವ್ದಾದ್ರು ಒಂದು ಆಶ್ರಮಕ್ಕೆ ಹೋಗಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಯಾವ್ದಾದ್ರು ಮನೆಗೆ ಹೋಗಬೇಕಾದ್ರೆ ಚಪ್ಪಲಿ ಬಿಡೋ ಕಡೆ ನಮ್ಮ ಈಗೋನ ಬಿಟ್ಬಿಟ್ಟು ಹೋದರೆ ನಾವು ಅಲ್ಲಿ ಯಾವ ರೀತಿ ನಡ್ಕೋಬೇಕು, ಹೇಗಿರಬೇಕು ಹಾಗಿರ್ತೀವಲ್ವಾ. ನಾವು ಯಾವಾಗ ನಾನು ಹೋದಾಗ ಎಲ್ಲರೂ ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಎಲ್ಲರೂ ನನಗೆ ನಮಸ್ಕಾರ ಮಾಡಬೇಕು, ಎಲ್ಲರೂ ನನಗೆ ಜಾಗ ಕೊಡಬೇಕು, ಎಲ್ಲರೂ ನನ್ನ ಪೀಠದ ಮೇಲೆ ಕೂಡಿಸ್ಬೇಕು, ನನಗೆ ಮರ್ಯಾದೆ ಕೊಡಬೇಕು, ಏನಿಲ್ಲ ಅಂದರೂ ನನ್ನ ವಯಸ್ಸಿಗಾದರೂ ಮರ್ಯಾದೆ ಕೊಡಬೇಕು, ಏನಿಲ್ಲ ಅಂದರೂ ರಿಲೇಷನ್ಶಿಪ್ಗಾದ್ರೂ ಮರ್ಯಾದೆ ಕೊಡಬೇಕು, ಏನಿಲ್ಲ ಅಂದ್ರೂ ನನ್ನ ಬಟ್ಟೆಗಾದರೂ ಮರ್ಯಾದೆ ಕೊಡಬೇಕು, ನಾನು ಸನ್ಯಾಸ ದೇಶ ಹಾಕ್ಕೊಂಡಿಲ್ವಾ ಸ್ಯಾಫ್ರನ್ಗಾದರೂ ಬೆಲೆ ಕೊಡಬೇಕು, ನಾನು ನಾಮ ಹಾಕ್ಕೊಂಡಿದ್ದಕ್ಕಾದ್ರೂ ಬೆಲೆ ಕೊಡಬೇಕು, ನಾನು ಬ್ರಾಹ್ಮಣ ಆಗಿದ್ದಕ್ಕಾದ್ರೂ ಬೆಲೆ ಕೊಡಬೇಕು. ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ. ಅದರಿಂದ ನನಗೆ ಕೊಡಬೇಡಿ, ಬಟ್ಟೆಗೆ ಕೊಡಿ, ನನಗೆ ಕೊಡಬೇಡಿ, ನನ್ನ ಎಜುಕೇಷನ್ಗೆ ಕೊಡಿ, ನನಗೆ ಕೊಡಬೇಡಿ, ನನ್ನ ಹುದ್ದೆಗೆ ಕೊಡಿ, ನನಗೆ ಕೊಡಬೇಡಿ, ನನ್ನ ಮನೆತನಕ್ಕೆ ಕೊಡಿ, ನನಗೆ ಕೊಡಬೇಡಿ, ನನ್ನ ಬ್ರಾಹ್ಮಣಿಕೆಗೆ ಕೊಡಿ, ನನ್ನ ಭಟ್ಟ ಅಲ್ವಾ, ನನ್ನ ಪೂಜೆ ಅದಕ್ಕೆ ಕೊಡಿ, ನನಗೆ ಕೊಡಬೇಡಿ. ಏನು ಹಂಗಂದ್ರೆ ಅರ್ಥ? ನನ್ನದು ಅನ್ನೋದು ನಾನುಕ್ಕಿಂತ ದೊಡ್ಡದು. ನಿಮ್ಮ ಎಕ್ಸ್ಟೆನ್ಷನ್ಗೆ ನೀವು ಕೇಳ್ತಾ ಇದ್ದೀರಾ, ನಾನು ಬ್ರಾಹ್ಮಣ, ನನಗೆ ಬೆಲೆ ಕೊಡಿ, ಬ್ರಾಹ್ಮಣ ಅನ್ನೋದಕ್ಕೆ ಬೆಲೆ ಕೊಡಿ, ಆಮೇಲೆ ಬ್ರಾಹ್ಮಣರಿಗೆ ಬೆಲೆ ಕೊಡಿ, ಆಮೇಲೆ ಈ ಗುಂಪಿಗೆ ಬೆಲೆ ಕೊಡಿ, ಇನ್ನು ಮಿಕ್ದವ್ರಿಗೆಲ್ಲ ಬೆಲೆ ಕೊಡಬೇಡಿ. ಸನ್ಯಾಸ, ಈ ಬಟ್ಟೆಗೆ ಬೆಲೆ ಕೊಡಿ, ನನಗಲ್ಲ. ಆವಾಗ ಯಾರ್ಯಾರ ಬಟ್ಟೆ ಹಾಕೊಂಡಿರ್ತಾರೋ ಎಲ್ಲ ಬೆಲೆ ಕೊಡಿ. ಇದರಿಂದ ತಾನೇ ಹಿಂದೆ ಆ ಒಂದು ಸನ್ಮಾನ ಮಾಡೋಕ್ಕೆ ಯಾರೋ ಒಬ್ಬರು, ನನ್ನ ಹೆಸರು ಬರ್ತೋಗ್ಬಿಟ್ಟಿದೆ, ಮೇ ಬಿ ನಾವು ಓದಿದ ಜ್ಞಾಪಕ ಇದೆ, ಅವರಿಗೆ ಕರೆದಿರ್ತಾರೆ. ಅವರು ಬಹಳ ಸಿಂಪಲ್ಲಾಗಿ ಪಂಚೆ ಉಟ್ಕೊಂಡು ಹೋಗ್ತಾರೆ. ಎಷ್ಟು ತುಂಬ ಜನಕ್ಕೆ ಇದಾಗಿರುತ್ತೆ. ಹೋಗ್ತಾರೆ, ಅವ್ರನ್ನ ರೆಕಗ್ನೈಸೇ ಮಾಡಲ್ಲ. ಎಲ್ಲಿ ಆ ಥರ ಕಡೆ ಎಲ್ಲ ಬಟ್ಟೆ ನೋಡಿ ರೆಕಗ್ನೈಸ್ ಮಾಡೋದು, ಬೇರೆ ಅವ್ರ ಐಡೆಂಟಿಟಿ ಏನು ಅಂತ ನೋಡೋದು, ಇಮೇಜ್ ನೋಡೋದು, ಅವ್ರು ಯಾರ ಜೊತೆ ಬಂದಿದ್ದಾರೆ, ಯಾವ ಕಾರಲ್ಲಿ ಬಂದಿದ್ದಾರೆ, ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಅದ್ರ ಮೇಲೆ ಮರ್ಯಾದೆ ಕೊಡೋದು. ಇವ್ರನ್ನ ಮರ್ಯಾದೆ ಕೊಡಲ್ಲ. ಆ್ಯಕ್ಚುಲಿ ಪ್ರೋಗ್ರಾಮ್ ಆಗ್ತಿರೋದು ಅವರ ಹೆಸರಿನಲ್ಲೇನೆ. ಆಮೇಲೆ ಅವ್ರೇನು ಮಾಡ್ತಾರೆ, ಮತ್ತೆ ಮನೆ ಒಳಗೆ ಸೇರಿಸದೇ ಇದ್ದಾಗ ಮನೆಗೆ ಹೋಗಿ ಸೂಟು ಬೂಟು ಹಾಕ್ಕೊಂಡು ಬಂದು ಒಳಗಡೆ ಬಂದ ತಕ್ಷಣ ಬಿಡ್ತಾರೆ ಅವ್ರನ್ನ. ಆವಾಗ ಆ ಸೂಟು ಬೂಟು ಎಲ್ಲ ಹಾಕಿಬಿಟ್ಟು ಒಂದು ಕುರ್ಚಿಗೆ ಅದಕ್ಕೆ ಊಟ ಮಾಡಿಸ್ತಾರೆ. ನೀವು ಬೆಲೆ ಕೊಟ್ಟಿರೋದು ಬಟ್ಟೆಗಲ್ವಾ, ತೋಳಿ ಬಟ್ಟೆಗೆ ಮಾಡಿ ಅಂತ. ಯಾರು ಬಟ್ಟೆಗೆ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರು ಹೇಳಬೇಕು, ನಿಮ್ಮ ಬಟ್ಟೆಗೆ ನೀವು ಬೆಲೆ ಕೊಡಬೇಕಾದ್ರೆ ಬಟ್ಟೆ ಬಿಚ್ಚಿಡಿ, ನಾವು ಅದಕ್ಕೆ ಪೂಜೆ ಮಾಡ್ತೀವಿ ಬೇಕಾದರೆ, ನಿಮ್ಗಲ್ಲ. ಇದನ್ನು ಬಹಳ ಚೆನ್ನಾಗಿ ಆಲೋಚನೆ ಮಾಡಿ. ನಿಯಮ ಎಲ್ಲ ಕಡೆನೂ ಇರುತ್ತೆ. ಅವರವ್ರ ಅನುಕೂಲಕ್ಕೆ ಆಯಾ ಟೈಮ್ನಲ್ಲಿ ಅವರವರು ಒಂದು ನಿಯಮವನ್ನು ಮಾಡಿಕೊಂಡಿರ್ತಾರೆ. ನಾವು ಹೊರಗಡೆಯಿಂದ ಹೋದಾಗ ಅಥವಾ ಅವ್ರನ್ನ ಮೈಟ್ ಮಾಡಬೇಕಾದ್ರೆ, ಅವ್ರ ಜೊತೆ ನಾವು ಸಂಬಂಧ ಬೆಳೆಸಬೇಕಾದ್ರೆ ನಮ್ಮದೇ ಒಂದು ನಿಯಮ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡಬೇಕು. ಆ ನಿಯಮದಲ್ಲಿ ಇದ್ದಾಗ ಕಮ್ಯುನಿಕೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಬಂದ ವಿಷಯ ಏನು ಅದು ಸಾರ್ಥಕ ಪಡ್ಕೊಡುತ್ತೆ.
ಇಲ್ಲದೆ ಇದ್ರೆ ನಿಮ್ಮ ಗುರಿ ಏನು, ಹೋಗಿದ್ದ ಇಂಟೆನ್ಷನ್ ಏನು, ಅಲ್ಲಿ ಮಾಡಬೇಕಾದಿದ್ದೇನು, ಏನೂ ನಡೆಯಲ್ಲ, ಬೇರೆ ಏನೋ ನಡೆಯುತ್ತೆ. ಯಾವಾಗಲೂ ಹುಷಾರಾಗಿರಿ, ಎಚ್ಚರವಾಗಿರಿ. ನೀವು ಎಲ್ಲಿಗಾದರೂ ಹೋಗ್ಬೇಕಾದ್ರೆ, ಕನೆಕ್ಟ್ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಕಳಚಬೇಕು. ನಾನಿದು, ನಾನದು, ನಾನಿದು, ನಾನು. ಆಗ ನಾನು ಏನೂ ಅಲ್ಲದೆ ಇದ್ದಾಗ ಆವಾಗ ನಾನು ಅಲ್ಲೇನಿದೆ ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರು ಯಾರೇ ಇರಲಿ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರ ರೂಲ್ಸ್ನ ರೆಸ್ಪೆಕ್ಟ್ ಮಾಡ್ತೀನಿ. ಮಾಡುವಾಗ ನನಗೊಂದು ಸ್ಥಳ ಸಿಗುತ್ತಲ್ಲಿ, ಇಲ್ಲದೆ ನನಗೆ ಸ್ಥಳ ಸಿಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ.